ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮ್ಯಾಂಗ್ಳೂರಿಯನ್ ಸ್ಟೈಲ್ ಹಲಸಿನಕಾಯಿ ಜಾಕ್ ಫ್ರೂಟ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೇಗಾಗುತ್ತೆ, ಯಾವ ಥರ ಮಾಡೋದು ಅಂತ ತುಂಬಾ ಈಸಿ ಮೆಥಡಲ್ಲಿ ತುಂಬಾ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಹೇಗೆ ಮಾಡೋದು ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಬನ್ನಿ. ತುಂಬ ಹೆವಿ ಇಂಗ್ರೀಡಿಯೆಂಟ್ ಅಂತೂ ಏನೂ ಬೇಕಾಗಿಲ್ಲ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಡೆಲಿಷಿಯಸ್ ಆಗಿ ಬಂದಿದೆ ಬಿರಿಯಾನಿ ಅಂತ. ಸೊ ಮೊದಲಿಗೆ ಹಲಸಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಒರೆದು ದಿಂಡೆಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಸ್ಮಾಲ್ ಪೀಸಸ್ ಆಗಿ. ಸೊ ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ನೀರಲ್ಲಿ ನೆನೆಸ್ಬೇಕಾಗತ್ತೆ. ತುಂಬ ನೀರಲ್ಲಿ ನೆನೀಲಿ. ಹಾಗೆ ಹಲಸಿನಕಾಯಿ ತುಂಬ ಎಳೆದಿತ್ತು ಅಂತಂದರೆ ಏನೂ ಬೇಡ, ಬಟ್ ತುಂಬ ಗಟ್ಟಿ ಇದೆ ಎಳೆದು ಇಲ್ಲ ಅಂತಂದರೆ ಕುಕ್ಕರಲ್ಲಿ ಈ ರೀತಿ ಒಂದು ಸೀಟಿನ ತೆಗೆಸಿ. ನನಗೆ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು, ಹಾಗಾಗಿ ನಾನು ತೊಗೋತಾ ಇದ್ದೀನಿ. ಹಾಗೆ ಒಂದು ಸೀಟಿ ತೆಗೆಸ್ಬಿಟ್ಟಾದಮೇಲೆ ಇಲ್ಲಿ ಈ ಕಡೆ ನನಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗ್ರೀನ್ ಪೇಸ್ಟ್ ಬೇಕು, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಈ ಮಸಾಲೆ ಅಂದರೆ ನಾವು ಚಕ್ಕೆ, ಲವಂಗ, ಮೆಣಸು ಈ ಥರ ಎಲ್ಲ ಏನೂ ಬಳಸೋದು ಬೇಡ. ಕೇವಲ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ. ಸೊ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಮತ್ತು ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹುಳುಳಿಯಾಗಿ, ಇಲ್ಲ ಅಂತಂದರೆ ಒಂದು ರೀತಿ ತರಿತರಿಯಾಗಿರುತ್ತೆ, ಡ್ರೈ ಅನ್ಸೋಕ್ಕೆ ಶುರು ಆಗುತ್ತೆ ಬಿರಿಯಾನಿ. ಹಾಗಾಗಿ ಟೊಮೆಟೊನ ಆ್ಯಡ್ ಮಾಡಿದರೆ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ 2 ಟೊಮೆಟೊನ ಈ ರೀತಿ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಉದ್ದಾಗಿ. ಸೊ ಬನ್ನಿ ಕುಕ್ ಮಾಡೋಣ. ಮೊದಲಿಗೆ ಪಾತ್ರೆ ಇಟ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆಗೆ ಲವಂಗ, ಪಲಾವ್ ಎಲೆ, ಚಕ್ಕೆ, ಕಸೂರಿ ಮೇಥಿ, ಜಾಯಿಕಾಯಿ ಈ ಥರ ಎಲ್ಲನೂ ಹಾಕ್ಕೊಳ್ಳೋಣ. ಬೇಕಿದ್ರೆ ಗೋಡಂಬಿನೂ ಕೂಡ ಇಲ್ಲಿ ಸೇರಿಸ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅಂತೇಳಿ ನಾನು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದು ಆಯಿಲಲ್ಲಿ ಫ್ರೈ ಆಗಬೇಕು. ನೀರಿನ ಅಂಶ ಇದ್ದರೆ ಈ ಥರ ಸಿಡಿಯುತ್ತೆ. ಸೊ ನೋಡಿ, ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿದು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೂ ಸೇರಿಸ್ಕೋಬೋದು, ಬಟ್ ಹಲಸಿನಕಾಯಿ ಹಾಕಿರೋದ್ರಿಂದ ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿನ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದವರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಇದು ನೋಡಿ ಈಗ ರೋಸ್ಟ್ ಆಗ್ತಾ ಇದೆ ಈರುಳ್ಳಿ, ಯಾವುದೇ ಥರ ಇದಾಗ್ತಿಲ್ಲ, ಆಯಿಲಲ್ಲಿ ನೀಟಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿನ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹಿಂದೆಯೇ ನಾವು ಕಟ್ ಮಾಡ್ಕೊಂಡಿರುವಂಥ 2 ಟೊಮೆಟೊನ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಎಣ್ಣೆ ಜೊತೆ ಫ್ರೈ ಆಗಲಿ ಅಂತೇಳಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಆಯಿಲಲ್ಲಿ ಫ್ರೈ ಆಗಬೇಕು ಟೊಮೆಟೊ ಕೂಡ, ಆದರೆ ಪೂರ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಬಿರಿಯಾನಿನಲ್ಲಿ ಟೊಮೆಟೊ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಸೈಡಲ್ಲಿ ಚೆನ್ನಾಗೇ ಇರುತ್ತೆ. ಹಾಗಾಗಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ತುಂಬ ಓವರಾಗೇನಿಲ್ಲ, ನಾರ್ಮಲಾಗಿ ಫ್ರೈ ಆಗಿದೆ. ಹಿಂದೆಯೇ ನಾನು ಈ ರೀತಿ ಗ್ರೀನ್ ಪೇಸ್ಟ್ ನಾವೇನು ರುಬ್ಕೊಂಡಿದ್ವಲ್ಲ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಇಮಿಡಿಯೇಟಾಗಿ ಅರಿಶಿನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ ಅಂತಂದರೆ ಬಿರಿಯಾನಿ ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಈ ಬಿರಿಯಾನಿ ಮಸಾಲ ಪೌಡರ್ ಹೋಮ್ ಮೇಡ್, ಇದನ್ನು ಯಾವುದೇ ರೀತಿ ಮಿಕ್ಸ್ ಇಲ್ಲ. ಸೊ ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಮಸಾಲ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಹಲಸಿನಕಾಯಿನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸೀಟಿಗೆ ತುಂಬ ಚೆನ್ನಾಗಿ ಬೆಂದಿತ್ತು ಹಲಸಿನಕಾಯಿ, ಹಾಗಾಗಿ ನಾನು ಜಾಸ್ತಿ ಇದನ್ನು ತಿರುಗಿಸ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಹಲಸಿನಕಾಯಿಗೆ ಹಿಡಿಯೋವರೆಗೂ ತಿರುಗಿಸ್ಕೊಂಡಿದ್ದಾದಮೇಲೆ ಇಮಿಡಿಯೇಟಾಗಿ ತೊಳೆದಿರುವಂಥ ರೈಸನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ರೈಸ್ ಬಂದು ಯಾವುದೇ ರೈಸಲ್ಲಿ ಮಾಡಿದ್ರು, ಡಿಪೋ ರೈಸಲ್ಲಿ ಮಾಡಿದ್ರೂ ಸೂಪರಾಗಿ ಬರುತ್ತೆ.
ಸೊ ಈಗ ನೋಡಿ ರೈಸನ್ನು ಹಾಕಿ ಹಲಸಿನಕಾಯಿ ಎಲ್ಲವೂ ಕೂಡ ಮಿಕ್ಸಪ್ ಮಾಡಿಕೊಂಡು ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿನ ನೀರನ್ನು ಸೇರಿಸ್ಕೊಂಡು ನಾನೀಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹೊಡಿಸ್ಲೇಬೇಕು ಅಂತೇನಿಲ್ಲ, ವಿಷಲ್ ಹೊಡಿಯೋ ಲಾಸ್ಟ್ ಮೂಮೆಂಟಲ್ಲೂ ಆಫ್ ಮಾಡಿದರೆ ಆಯಿತು. ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನೀಟಾಗಿ ರೆಡಿಯಾಗಿದೆ. ಎಷ್ಟು ಘಮ ಅಂತ ಇದೆ ಗೊತ್ತಾ. ಈ ಥರ ಎಲ್ಲ ಐಟಮ್ಸಲ್ಲೂ ಮಾಡ್ಕೊಳ್ಳೋದು ತುಂಬಾ ಈಸಿ. ನೋಡಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ಅಂತೇಳಿ ಏನೋ ಒಂಥರ ರಫಾಗಿ ತಿರುಗಿಸೋದಲ್ಲ, ಜಸ್ಟ್ ಈ ಥರ ಸೈಡಿಂದ ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ಬಿರಿಯಾನಿ ತುಂಬಾ ಸಾಫ್ಟಾಗಿ ತುಂಬಾ ಡೆಲಿಷಿಯಸ್ ಆಗಿ ಬಂದಿದೆ. ಇದು ಗ್ರೀನ್ ಬಿರಿಯಾನಿ, ಬೇಕಿದ್ರೆ ರೆಡ್ ಬಿರಿಯಾನಿನೂ ಮಾಡ್ಕೋಬೋದು. ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಬಿರಿಯಾನಿ ಅಂತೂ ಸೂಪರಾಗಿತ್ತು. ನಾನು ಈ ರೀತಿ ಸರ್ವ್ ಮಾಡಿಕೊಂಡೆ. ಇದ್ರ ಜೊತೆ ಸ್ವಲ್ಪ ಹಲಸಿನಕಾಯಿ ಕಬಾಬ್ ಕೂಡ ಮಾಡ್ಕೊಂಡಿದ್ದೆ ನಾನು, ಅದನ್ನು ಕೂಡ ನಾನೀಗ ಸರ್ವ್ ಮಾಡ್ಕೋತೀನಿ. ಹಲಸಿನಕಾಯಿ ಕಬಾಬ್ ಮಾಡೋದು ತುಂಬ ಏನು ಕಷ್ಟ ಅಲ್ಲ. ಮೊಟ್ಟೆ ಯೂಸ್ ಮಾಡ್ಬೋದು, ಪೌಡ್ರ್ ಯೂಸ್ ಮಾಡೋದು ಆಗೋಗುತ್ತೆ ಅಂತ ಅನ್ಕೋಬೋದು. ಏನು ಪೌಡರ್ಸ್ ಯೂಸ್ ಮಾಡಿದೆ, ಮೊಟ್ಟೆ ಯೂಸ್ ಮಾಡಿದೆ, ಡೆಲಿಷಿಯಸ್ ಆಗಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತೇಳಿ ನಾನು ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಸೆಂಡ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಊಟ ಅಂತೂ ಬಡಿಸಿದ್ದಾಯಿತು. ಅಭಿಯವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಅಭಿಯವ್ರಿಗೆ ಇದನ್ನು ಸರ್ವ್ ಮಾಡೋಣ. ಅವ್ರ ಒಪಿನಿಯನ್ನು ಮಸ್ಟ್ ಆ್ಯಂಡ್ ಶುಡ್ ನಂಗೆ ಇಂಪಾರ್ಟೆಂಟ್. ಯಜಮಾನ್ರ ಒಪಿನಿಯನ್ ಅವರೊಬ್ಬರೇ ಇರೋದಲ್ಲ ಮನೆಯಲ್ಲಿ, ಹಾಗಾಗಿ ಏನು ಹೇಳ್ತಾರೆ ನೋಡೋಣ. ಸ್ಪೆಷಲ್ ಏನು ಮೋನಿಕಾ? ನೋಡಿ ಏನು ಸ್ಪೆಷಲ್, ಏನು ಲುಕ್ಸ್ ಲೈಕ್ ಬಿರಿಯಾನಿ ಕಬಾಬ್. ವೆಜ್ಜಾ? ಮಂಡೇ ಅಲ್ಲ, ಶಾರ್ಟ್ಲಿ ವೆಜ್, 100% ವೆಜ್. ಏನು ಅನಿಕಾ ಇದು? ಯಮ್ಮಿ ಜಾಕ್ ಫ್ರೂಟ್ ಕಬಾಬ್. ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ? ಜ್ಯೂಸಿಯಾಗಿದೆ. ಆ್ಯಕ್ಚುಲಿ ನಾವು ತೂರಿಂದ ಟ್ರೈ ಮಾಡೋದಕ್ಕಿಂತ ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಸೂಪರ್. ಬಿರಿಯಾನಿ ಅಸಮ್ ಚೆನ್ನಾಗಿದೆ. ಸಾಫ್ಟಿಯಾಗಿ ಸೇಮ್ ಚಿಕನ್ ಫೀಲ್ ಕೊಡ್ತಾ ಇದೆ. ಹೌದಾ? ಹೌದು. ದ ಟೇಸ್ಟ್ ಜಾಕ್ ಫ್ರೂಟ್ ಇದಕ್ಕೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಮಸಾಲ. ಹೌದಾ? ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಎಲ್ಲ ಟ್ರೈ ಮಾಡಿ. ಸ್ಪೆಷಲ್ ಜಾಕ್ ಫ್ರೂಟ್ ಬಿರಿಯಾನಿ ಇತ್ತೀಚೆಗೆ ಫೇಮಸ್ ಆಗ್ತಾ ಇದೆ. ಮೊದಲಿಂದನೂ ಇದೆ, ಜಾಸ್ತಿ ಲೈಕ್ ಮಾಡಿ. ಅನಿಕಾ, ನನಗೆ ನುಗ್ಗೆಕಾಯಿ ಬಿರಿಯಾನಿ ತಿನ್ನಬೇಕು ಅನಿಸ್ತಿದೆ. ಮಾಡಿಕೊಡ್ತೀನಿ ನಾಳೆ ಅಲ್ಲ, ನಾಳೆನೇ ಬೇಡ, ಸ್ವಲ್ಪ ದಿನಗಳಾದಮೇಲೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಯಜಮಾನರು ಏನು ರಿವ್ಯೂ ಕೊಟ್ಟರು ಅಂತ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.